ನಮಸ್ಕಾರ. ಜೀವನದಲ್ಲಿ ಕೆಲವೊಮ್ಮೆ ನಾವು ಏನು ಮಾಡಬೇಕು ಎಂಬ ಗೊಂದಲದಲ್ಲಿ ಸಿಲುಕಿಕೊಳ್ಳುತ್ತೇವೆ. ಕೆಲಸವೋ ಅಥವಾ ವ್ಯವಹಾರವೋ, ಈ ಸಂಬಂಧವೋ ಅಥವಾ ಆ ಸಂಬಂಧವೋ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಗೊಂದಲದಲ್ಲಿರುವ ಮನುಷ್ಯ ಮಂಜು ಮುಚ್ಚಿದ ರಸ್ತೆಯಲ್ಲಿ ವೇಗವಾಗಿ ಓಡುತ್ತಿರುವ ಕುದುರೆಯಂತೆ. ಅವನ ಅಪಘಾತ ಖಚಿತ. ಗೊಂದಲದ ಸಮಯದಲ್ಲಿ ನಾವು ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಬಲಿಪಡೆಯಬಹುದು. ಗೊಂದಲವನ್ನು ಹೋಗಲಾಡಿಸಿ ಸ್ಪಷ್ಟತೆ ಪಡೆಯುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ 3 ಅದ್ಭುತ ಕ್ಲಾರಿಟಿ ರಹಸ್ಯಗಳನ್ನು ತಿಳಿಯೋಣ. 1. ಗೊಂದಲದಲ್ಲಿ ಮೌನವೇ ಶ್ರೇಷ್ಠ. ಸೈಲೆನ್ಸ್ ಡ್ಯೂರಿಂಗ್ ಕನ್ಫ್ಯೂಷನ್. ಚಾಣಕ್ಯರ ಮೊದಲ ಕಟುಸತ್ಯ ಇಲ್ಲಿದೆ. ನಿಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ಯಾರ ಮುಂದೆಯೂ ನಿಮ್ಮ ಗೊಂದಲವನ್ನು ಹಂಚಿಕೊಳ್ಳಬೇಡಿ. ಯಾವಾಗ ನೀವು ಗೊಂದಲದಲ್ಲಿರುತ್ತೀರೋ ಆಗ ಶತ್ರುಗಳು ಮತ್ತು ಸ್ವಾರ್ಥಿಗಳು ಅದರ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ. ಅಂತಹ ಸಮಯದಲ್ಲಿ ಮೌನವಾಗಿರಿ. ಮನಸ್ಸಿನ ಗದ್ದಲ ಅಡಗುವವರೆಗೆ ಕಾಯಿರಿ. ಚಪ್ಪಳಿಸಿದ ನೀರಿನಲ್ಲಿ ಪ್ರತಿಬಿಂಬ ಕಾಣುವುದಿಲ್ಲ. ನೀರು ಸ್ಥಿರವಾದಾಗ ಮಾತ್ರ ಸತ್ಯ ಕಾಣಿಸುತ್ತದೆ. ಗೊಂದಲದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಪಶ್ಚಾತ್ತಾಪಕ್ಕೆ ದಾರಿಯಾಗುತ್ತದೆ. 2. ಗುರಿಯೇ ದಿಕ್ಸೂಚಿ. ಫೋಕಸ್ ಆನ್ ದಿ ಅಲ್ಟಿಮೇಟ್ ಗೋಲ್. ಚಾಣಕ್ಯರು ಹೇಳುತ್ತಾರೆ, 1000 ಆಯ್ಕೆಗಳಿದ್ದರೂ ನಿಮ್ಮ ಅಂತಿಮ ಗುರಿ ಯಾವುದು ಎಂಬುದು ನೆನಪಿರಲಿ. ಗೊಂದಲ ಹುಟ್ಟುವುದೇ ಅತಿಯಾದ ಆಯ್ಕೆಗಳಿಂದ. ಆಪ್ಷನ್ಸ್. ನಿಮ್ಮ ಜೀವನದ ದೀರ್ಘಕಾಲದ ಗುರಿಗೆ ಯಾವುದು ಪೂರಕವಾಗಿದೆ ಎಂದು ಯೋಚಿಸಿ. ಚಾಣಕ್ಯರು ಚಂದ್ರಗುಪ್ತನಿಗೆ ಕಲಿಸುತ್ತಿದ್ದರು, ಸಣ್ಣ ಲಾಭಗಳಿಗಾಗಿ ದೊಡ್ಡ ಗುರಿಯನ್ನು ಮರೆಯಬೇಡಿ. ಯಾವಾಗ ನೀವು ಏಕೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುತ್ತೀರೋ ಆಗ ಹೇಗೆ ಎಂಬ ಗೊಂದಲ ತಾನಾಗಿಯೇ ಮಾಯವಾಗುತ್ತದೆ. ನಿಮ್ಮ ಗುರಿಯ ಮೇಲೆ ದೃಷ್ಟಿಯಿಡಿ, ಗೊಂದಲಗಳು ತಾವಾಗಿಯೇ ಕರಗುತ್ತವೆ. 3. ತಜ್ಞರ ಸಲಹೆ ಮತ್ತು ವಿವೇಚನೆ. ಸೀಕ್ ವಿಸ್ಡಮ್, ನಾಟ್ ಒಪಿನಿಯನ್ಸ್. ಚಾಣಕ್ಯನ ಪ್ರಕಾರ, ಗೊಂದಲದಲ್ಲಿದ್ದಾಗ ದಾರಿ ಕಾಣದಿದ್ದರೆ ಆ ಹಾದಿಯಲ್ಲಿ ನಡೆದು ಅನುಭವವಿರುವ ಗುರು ಅಥವಾ ತಜ್ಞರ ಸಲಹೆ ಪಡೆಯಿರಿ. ಆದರೆ ನೆನಪಿಡಿ, ಸಲಹೆ ಎಲ್ಲರಿಂದಲೂ ಪಡೆಯಬೇಡಿ. ಯಾರು ನಿಮ್ಮ ಏಳಿಗೆ ಬಯಸುತ್ತಾರೋ ಅಂಥವರ ಮಾತು ಕೇಳಿ. ಅಂತಿಮವಾಗಿ ನಿಮ್ಮ ವಿವೇಚನೆಯನ್ನು ಬಳಸಿ. ಇಂಟ್ಯೂಷನ್. ಚಾಣಕ್ಯರು ಹೇಳುತ್ತಿದ್ದರು, ಪುಸ್ತಕದಲ್ಲಿರುವ ವಿದ್ಯೆ ಮತ್ತು ಬೇರೆಯವರ ಕೈಯಲ್ಲಿರುವ ಹಣ ಸಂಕಷ್ಟದ ಸಮಯದಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ನಿಮ್ಮ ಸ್ವಂತ ಬುದ್ಧಿಯೇ ನಿಮ್ಮ ಅಂತಿಮ ರಕ್ಷಕ. ಜ್ಞಾನದ ಬೆಳಕಿನಲ್ಲಿ ಗೊಂದಲದ ಕತ್ತಲನ್ನು ಹೊಡೆದೋಡಿಸಿ. ಗೊಂದಲವು ನಿಮ್ಮನ್ನು ದೌರ್ಬಲ್ಯಗೊಳಿಸಲು ಬಿಡಬೇಡಿ. ಅದು ನಿಮ್ಮನ್ನು ಹೆಚ್ಚು ಆಳವಾಗಿ ಯೋಚಿಸಲು ಪ್ರೇರೇಪಿಸಲಿ. ಚಾಣಕ್ಯನ ಈ ನೀತಿಗಳು ನಿಮ್ಮ ಬದುಕಿಗೆ ಸ್ಪಷ್ಟ ದಾರಿ ತೋರಿಸಲಿ. ನಿಮ್ಮ ಮನಸ್ಸಿನಲ್ಲಿ ಸದ್ಯಕ್ಕೆ ಯಾವುದಾದರೂ ದೊಡ್ಡ ಗೊಂದಲವಿದೆಯೇ? ಕಾಮೆಂಟ್ನಲ್ಲಿ ಎಸ್ ಎಂದು ತಿಳಿಸಿ. ಜೀವನದ ಪ್ರಮುಖ ತಿರುವಿನಲ್ಲಿ ನಿಂತು ಗೊಂದಲಕ್ಕೊಳಗಾಗಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಕಣ್ಣು ತೆರೆಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸ್ಪಷ್ಟವಾಗಿ ಯೋಚಿಸಿ, ಧೈರ್ಯವಾಗಿ ಮುನ್ನುಗ್ಗಿ.